ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನೀವೇ ಕೂಡ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಮಕ್ಳುಗಳು ಎಷ್ಟು ತಿನ್ಸಿದ್ರು ಏನೇ ತಿನ್ಸಿದ್ರು ಸೊ ದಪ್ಪ ಆಗ್ತಿರಲ್ಲ. ಮಗು ತುಂಬಾ ಚಬ್ಬಿ ಚಬ್ಬಿಯಾಗಿ ತುಂಬಾ ಗುಂಡ್ಗುಂಡಾಗಿರ್ಬೇಕು ಅಂದ್ರೆ ಈ ರೆಮಿಡಿನ ಟ್ರೈ ಮಾಡಿ ನೋಡಿ. ಸೊ ಇದು ರಾಗಿ ಸರಿ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಮಕ್ಕಳಲ್ಲಿ ಇವಾಗ 4 ತಿಂಗಳಿಗೆ ಇಲ್ಲಾಂದ್ರೆ 6 ತಿಂಗಳಿಗೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹಾಲು ಸಾಕಾಗ್ತಿಲ್ಲಲ್ಲ ಅಂತ ಅಲ್ಲೋರು 4 ತಿಂಗಳಿಂದ 4 ತುಂಬ 5ಕ್ಕೆ ಬಿದ್ದಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಮಕ್ಕಳಿಗೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ತುಂಬಾನೇ ಕಡಿಮೆ ಇರುತ್ತೆ ಆ ಸಮಯದಲ್ಲಿ. ಸೊ ನೀವು ಮಕ್ಕಳಿಗೆ ಸರಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟೊಂದು ತರ ಕಾಳೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ನೋಡಿ, ಅದನ್ನೆಲ್ಲ ಹಾಕೋದಿಕ್ ಹೋಗ್ಬೇಡಿ 4 ತಿಂಗಳಿಗೇನೆ. ಇವಾಗ ನಾವು ಮಾಡ್ತಾ ಇದೀವಲ್ಲ ರಾಗಿ ಅನ್ನೋದನ್ನ, ಸೊ ರಾಗಿಗೆ ಬೇಕಂದ್ರೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಗು ತುಂಬಾನೇ ಚೆನ್ನಾಗಿ ತಿನ್ನುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿ ಕೂಡ ಬೆಳೆಯುತ್ತೆ ದಪ್ಪಕ್ಕೆ. ಸೊ ಬನ್ನಿ ಯಾವ ರೀತಿ ಮಾಡೋಣ ಅಂತ ತೋರಿಸ್ತೀನಿ. ಸೊ ಕೆಂಪು ರಾಗಿ ಅದ್ರಲ್ಲೂ ನೀವು ಇವಾಗ ಅಂಗಡಿಲೆಲ್ಲ ತಂದಿರ್ತಾರೆ ನೋಡಿ, ಆ ರೀತಿ ಬಿಳಿ ರಾಗಿನ ತಗೋಬೇಡಿ. ಬೆಳ್ದಿರ್ತಾರೆ ನೋಡಿ ಅವ್ರ ಹತ್ರ ತಗೊಳ್ಳಿ. ಕೆಂಪು ರಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೆಂಪು ರಾಗಿನೇ ಕೊಡಬೇಕು. ಸೊ ಅದನ್ನ ನಾವು ಹೊಂದಿರ್ಲಿಲ್ಲ. ಸೊ ನಮ್ಮ ಅಜ್ಜಿ ಕೂಡ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಟ್ಬಿಟ್ಟು ಕೊಟ್ಟಿದ್ರು. ಅದನ್ನ ನೀಟಾಗಿ ಒನ್ಸ್ಬಿಟ್ಟು ಆಮೇಲೆ ನೀವು ನೀಟಾಗಿ ಅದನ್ನೆಲ್ಲ ಕಲ್ಲಿರುತ್ತೆ ಸಣ್ಣ ಸಣ್ಣದು. ಆಮೇಲೆ ಅದೆಲ್ಲ ನೀಟಾಗಿ ವಾಶ್ ಮಾಡ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹಾಸ್ಬಿಟ್ಟು ಅದನ್ನ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಗರ್ಗರಿ ಆಗಿರ್ಬೇಕು. ಅದನ್ನ ಎಲ್ಲ ಒಣಗಾದ್ಮೇಲೆ ಈ ರೀತಿ ಇವಾಗ ಪ್ಯಾನ್ಗೆ ಹಾಕೊಂಡು ನೀಟಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೋಬೇಕು. ಅಂದ್ರೆ ಉರಿಬೇಕು ಅಂದ್ರೆ ಸೀಸ್ಬಾರ್ದು. ಸೀಸ್ಬಿಟ್ರೆ ಅದಕ್ಕೆ ಕಹಿ ಬಂದ್ಬಿಡುತ್ತೆ, ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ. ಈ ರೀತಿ ಅದಕ್ಕೆ ಕೆಂಪು ಕಲರ್ ಬರೋ ತರ ನೀಟಾಗಿ ಹುರ್ಕೋಬೇಕು ಮೀಡಿಯಂ ಅದ್ರಲ್ಲಿ. ಈ ತರ ಹುರಿದಾದ್ಮೇಲೆ ಅದಕ್ಕೆ ಏನಪ್ಪಾ ಅಂತಂದ್ರೆ ನೀವು ಕೆಂಪಕ್ಕಿ ಬರುತ್ತೆ ನೋಡಿ, ಕೆಂಪಕ್ಕಿನ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಆಮೇಲೆ ನೀವು ಕಾಳುಗಳೆಲ್ಲನು ಇವಾಗಲೇ ಮಿಕ್ಸ್ ಮಾಡಿ ಹಾಕೋದಿಕ್ ಹೋಗ್ಬೇಡಿ. ಮಕ್ಕಳಿಗೆ ಡೈಜೆಸ್ಟಿವ್ ಸಿಸ್ಟಮ್ ಇನ್ನ ಇಂಪ್ರೂವ್ಮೆಂಟ್ ಆಗಿರೋದಿಲ್ಲ. ನೋಡಿ ಈ ರೀತಿ ತೋರಿಸಿದ್ದೀನಲ್ಲ, ಡ್ರೈ ಫ್ರೂಟ್ಸ್ ನ ಬೇಕಂದ್ರೆ ಆಡ್ ಮಾಡ್ಕೊಳ್ಳಿ. ಖರ್ಜೂರ ಮತ್ತೆ ಬಾದಾಮಿ ಮತ್ತೆ ಇದು ಪಿಸ್ತಾ ಗೋಡಂಬಿ ಇದನ್ನ ಆಡ್ ಮಾಡ್ಕೊಳ್ಳಿ. ಗೋಡಂಬಿ ಜಾಸ್ತಿ ಹಾಕೋದಿಕ್ ಹೋಗ್ಬೇಡಿ. ಸೊ ಒಂದ್ ಪಕ್ಷ ಬಾದಾಮಿ ಹಾಕಿದ್ರು ಗೋಡಂಬಿ ಜಾಸ್ತಿ ಹಾಕ್ಬೇಡಿ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇನೆ. ಅದನ್ನು ಕೂಡ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ತರ ನೀಟಾಗಿ ಹುರ್ಕೋಬೇಕು. ಮತ್ತೆ ವಾಲ್ನಟ್ ಇರುತ್ತೆ ನೋಡಿ, ವಾಲ್ನಟ್ ಕೂಡ ಆಡ್ ಮಾಡ್ಕೋಬಹುದು. ನಾನು ನಿಮ್ಗೆ ತೋರ್ಸೋಣ ಅಂತ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಖರ್ಜೂರನ್ನ ಎರಡೆರಡು ಪೀಸ್ ಹಾಕೊಳ್ರಿ ಸಾಕು. ಆಮೇಲೆ ಮಕ್ಕಳಿಗೆ ಇದೆಲ್ಲ ತಿನ್ಸಾದ್ಮೇಲೆ ನೀವು ನೀರ್ ಕುಡಿಸ್ತೀರಾ ಅಲ್ವಾ, ಸೊ ಶೀತ ಕೆಮ್ಮು ಆಗ್ಬಾರ್ದು ಅಂತ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ನಾನು ಇವಾಗ ಮೆಣಸು ಜೀರಿಗೆ ತೋರಿಸ್ತೇನೆ ನೋಡ್ರಿ, ಅದನ್ನು ಕೂಡ ಅಷ್ಟು ಹಾಕೊಳ್ರಿ. ಅದು ಜೀರ್ಣ ಅನ್ನೋದು ಚೆನ್ನಾಗಿರುತ್ತೆ. ಮತ್ತೆ ಕೆಮ್ಮೆ ಆಗ್ಬೋದು, ಶೀತನೇ ಆಗ್ಬೋದು, ಆಗೋದಿಲ್ಲ ಆ ರೀತಿ. ಇವಾಗ ಇದೆಲ್ಲ ರಾಗಿ ಮತ್ತೆ ಇದನ್ನೆಲ್ಲ ಹುರ್ಕೊಂಡಿರ್ತಾರಲ್ಲ ಅದೇ ಪ್ಯಾನ್ಗೆ ಆಫ್ ಮಾಡ್ಬಿಟ್ಟು ಬಿಟ್ಬಿಡಿ, ಅದೇ ಕಾಯ್ಕೊಳ್ಳುತ್ತೆ. ಸ್ವಲ್ಪ ಉರು ಬೆಚ್ಚಗಾದ್ರೆ ಸಾಕು. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ರಾಗಿ ಮಿಲ್ಗೆ ತಗೊಂಡೋದಾಗ ಅವ್ರು ಇದೆಲ್ಲ ಗಟ್ಟಿ ಇದ್ರೆ ಇದ್ ಮಾಡಲ್ಲ. ಸೊ ನಾವು ತಗೊಂಡೋಗ್ಬೇಕಾದ್ರೆ ಡ್ರೈ ಫ್ರೂಟ್ಸ್ನೆಲ್ಲ ನೀಟಾಗಿ ಚೆಚ್ಕೊಂಡು ಈ ತರ ಪುಡಿ ಮಾಡ್ಕೊಂಡು ರಾಗಿ ಮಿಕ್ಸ್ ಮಾಡ್ಬಿಟ್ಟು ತಗೊಂಡೋಗ್ಬೇಕಾಗತ್ತೆ. ಸೊ ನಮ್ಮಮ್ಮ ಕೂಡ ಎಲ್ಲ ಆಯ್ತು ಮಿಕ್ಸ್ ಮಾಡ್ಕೊಂಡು ಬಂದು ಎಲ್ಲ ಪುಡಿ ಗಿಡಿ ಎಲ್ಲ ಮಾಡಿಸ್ಕೊಂಡು ಬಂದಿದ್ರು ಹೊಡ್ಸ್ಕೊಂಡು ರಾಗಿ ಮಿಲ್ಗೆ ತಗೊಂಡೋಗಿ. ಸೊ ಅದನ್ನ ನಾನು ನಿಮ್ಗೆ ಹಾಕಿಲ್ಲ. ಸೊ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೀವು ಇವಾಗ ಸ್ಟಾರ್ಟಿಂಗ್ ತಿನ್ಸ್ಬೇಕು ಅಂತ ಅಂದಾಗ ಮಕ್ಕಳಿಗೆ ಫುಲ್ ತೆಳುಗ್ ತಿನ್ಸ್ಬೇಕು, ಜಾಸ್ತಿ ಗಟ್ಟಿಗೆ ತಿನ್ಸ್ಬಾರ್ದು. ಅದು ನುಂಗ್ಕೋ ಅಷ್ಟು ಶಕ್ತಿ ಅವಕ್ಕೆ ಇರೋದಿಲ್ಲ. ನಾನು ಒಂದ್ ಲೋಟ ನೀರ್ ಹಾಕೊಂಡಿದ್ದೀನಿ. ಒಂದ್ ಲೋಟ ಅಂದ್ರೆ ಇವಾಗ ನಮ್ಗೆ ತೋರ್ಸಿದ್ನ ಆ ಲೋಟದಲ್ಲಿ ನೀರ್ ಹಾಕೊಂಡು ಅದಕ್ಕೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ತಿನ್ಸ್ತಾ ಇದೀರ ಅಲ್ವಾ, 1 ಸ್ಪೂನ್ ಹಾಕಿ ನೋಡಿ. 1 ಸ್ಪೂನ್ ಹಾಕಾದ್ಮೇಲೆ ಅವ್ರು ಚೆನ್ನಾಗಿ ತಿಂತವ್ರೆ ಅಂದ್ರೆ ದಿನ ಹೆಚ್ಚ್ ಮಾಡ್ಕೊಂಡು ಹೋಗ್ಬೇಕು. 1 ಸ್ಪೂನ್ 1.5 ಸ್ಪೂನ್ 2 ಸ್ಪೂನ್ ಆ ರೀತಿ. ಈ ರೀತಿ ಮೊದ್ಲೇ ಮಿಕ್ಸ್ ಮಾಡ್ಕೊಬಿಡಿ. ತಣ್ಣೀರ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುದೀತಾ ಇರುತ್ತಲ್ಲ ನೀರು, ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಬಾಯ್ಲ್ ಆಗ್ಬೇಕು. ಹಾಗೆ ಆಫ್ ಮಾಡ್ಬಿಡಿ. ಅದ್ರಲ್ಲೆಲ್ಲ ಬೆಂದಿರ್ಬೇಕು, ಇಲ್ಲಾಂದ್ರೆ ಮಕ್ಕಳಿಗೆ ಹೊಟ್ಟೆ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಮೋಷನ್ ಹೋಗುವಾಗ ಅದ್ರಲ್ಲಿ ತುಂಬಾ ಮುಕ್ಕಿರ್ತವೆ. ಸೊ ನೀಟಾಗಿ ಬಾಯ್ಲ್ ಆದ್ಮೇಲೆ ಅದನ್ನ ಹಾರೋದಿಕ್ ಬಿಡಿ. ಹಾರೋದಿಕ್ ಬಿಟ್ಮೇಲೆ ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಟೈಪಲ್ಲಿ ನೀವು ಕೂಡ ಮಾಡ್ಕೋಬೇಕು. ಈ ರೀತಿ ತೆಳ್ಳಗಿರ್ಬೇಕು. ಸೊ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರು ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.